ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK ಲೆವೆಲ್ 2 ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅದರಲ್ಲಿ ರೈಮ್ನ 38 ಕಾರ್ಡ್ ನಂಬರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ರೈಮು. ಸ್ಯಾನಿಯಾ ಆ್ಯಂಡ್ ಟ್ಯಾನಿಯಾ ವೆಂಟ್ ಟು ದ ಝೂ, EIEIO. ಇನ್ ದ ಝೂ ದೇ ಸಾ ಮಂಕೀಸ್, EIEIO. ವಿತ್ ಎ swing here and a swing there. Here a swing, there a swing, everywhere a swing. Sania and Tania went to the zoo, EIEIO. Sania and Tania went to the zoo, EIEIO. In the zoo they saw elephants, EIEIO. With a sway here and a sway there. Here a sway, there a sway, everywhere a sway. Sania and Tania went to the zoo, EIEIO. ನೋಡಿ, ಇದರಲ್ಲೆಲ್ಲ ಸ್ವೇ ಹಾಪ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಅದೇ ಸೇಮ್ ಆ್ಯಕ್ಷನ್ಸ್ನ TPR ಆ್ಯಕ್ಟಿವಿಟಿಲಿ ಮಾಡಿ ಅಲ್ಲಿ ರಿವೈಸ್ ಮಾಡಿಸಿರೋದು. ಸಾನಿಯಾ ಆ್ಯಂಡ್ ಟಾನಿಯಾ ವೆಂಟ್ ಟು ದ ಝೂ, EIEIO. ಇನ್ ದ ಝೂ ದೇ ಸಾ ರ್ಯಾಬಿಟ್ಸ್, EIEIO. ವಿತ್ ಎ ಹಾಪ್ ಹಿಯರ್ ಆ್ಯಂಡ್ ಎ ಹಾಪ್ ದೇರ್. ಹಿಯರ್ ಎ ಹಾಪ್, ದೇರ್ ಎ ಹಾಪ್, ಎವ್ರಿವೇರ್ ಎ ಹಾಪ್. ಸಾನಿಯಾ ಆ್ಯಂಡ್ ಟಾನಿಯಾ ವೆಂಟ್ ಟು ದ ಝೂ, EIEIO. ಸಾನಿಯಾ, ಇದರದ್ದು ಆಡಿಯೋ ಹಾಕ್ತೀನಿ, ನೋಡ್ತೀನಿ, ಇದ್ರೆ ಸೆಂಡ್ ಮಾಡ್ತೀನಿ ಗ್ರೂಪ್ಗೆ. Sania and Tania went to the zoo, EIEIO. In the zoo they saw eagles, EIEIO. With a swoop here and a swoop there. Here a swoop, there a swoop, everywhere a swoop. Sania and Tania went to the zoo, EIEIO. Sania and Tania went to the zoo, EIEIO. In the zoo they saw peacocks, EIEIO. With a dance here and a dance there. Here a dance, there a dance, everywhere a dance. Sania and Tania went to the zoo, EIEIO. ಸೊ ಇದು ಸ್ಟೆಪ್ಸು. ಫಸ್ಟು ಹೋಲ್ ರೈಮ್ನ ಇಂಗ್ಲೀಷಲ್ಲಿ ಈ ಥರ ಹೇಳ್ಬಿಡ್ಬೇಕು, ಆಮೇಲೆ ರೈಮ್ನ ಎಕ್ಸ್ಪ್ಲೈನ್ ಮಾಡಬೇಕು. ಗೊತ್ತಲ್ಲ, ರ್ಯಾಬಿಟ್ಸು ಅದೆಲ್ಲ ಹಾಪು ಸ್ವೂಪು ಮಾಡಿದ್ದು ಆ್ಯಕ್ಷನ್ಸ್ ಮಾಡಿ ತೋರಿಸಿದ್ವಲ್ಲ, ಆ ಥರ ಆ್ಯಕ್ಷನ್ ಮಾಡ್ಕೊ ಅದನ್ನ ಮದರ್ ಟಂಗಲ್ಲಿ ಅರ್ಥ ಹೇಳಬೇಕು. ಅರ್ಥ ಏನು? ಸಾನಿಯಾ ಆ್ಯಂಡ್ ಟಾನಿಯಾ ಝೂಗೆ ಹೋದರು. ಈಗ ಝೂನಲ್ಲಿ ಅವರು ಮಂಕೀಸ್, ಕೋತಿಗಳನ್ನ ನೋಡಿದ್ರು. ಅದು ಹೆಂಗೆ ಆಡ್ತಿತ್ತು ಅಂದರೆ, ಒಂದು ಕೊಂಬೆದು ಇನ್ನೊಂದು ಕೊಂಬೆಗೆ ಇಲ್ಲಿ ಸ್ವಿಂಗ್ ಮಾಡ್ತಾಯಿತ್ತು, ಇಲ್ಲಿ ಒಂದು ಅಲ್ಲಿ ಒಂದು, ಎಲ್ಲೆಲ್ಲೋ ಸ್ವಿಂಗ್ ಮಾಡ್ತಾಯಿತ್ತು. ಸಾನಿಯಾ ಟಾನಿಯಾ ಝೂಗೆ ಹೋದರು. ಅಲ್ಲಿ ಎಲಿಫೆಂಟ್ಸ್ನ ನೋಡಿದ್ರು, ಆನೆಗಳನ್ನ. ಅವೇನು ಮಾಡ್ತಾಯಿತ್ತು, ಇಲ್ಲಿ ಸ್ವೇ ಮಾಡೋದು, ಅಲ್ಲಿ ಸ್ವೇ ಮಾಡೋದು, ಎಲ್ಲೆಲ್ಲೂ ಸ್ವೇ ಮಾಡ್ತಾಯಿತ್ತು. ಸಾನಿಯಾ ಟಾನಿಯಾ ಝೂಗೆ ಹೋದರು. ಅಲ್ಲಿ ಅವರು ಮೊಲಗಳನ್ನು ನೋಡಿದ್ರು. ಅವು ಜಂಪ್ ಮಾಡ್ತಿದ್ವು, ಇಲ್ಲಿ ಹಾಪ್ ಮಾಡೋದು, ಅಲ್ಲೊಂದು ಹಾಪ್, ಎಲ್ಲೆಲ್ಲೂ ಒಂದೊಂದು ಹಾಪ್ ಮಾಡ್ತಾಯಿದ್ವು. ಸಾನಿಯಾ ಟಾನಿಯಾ ಝೂಗೆ ಹೋದರು. ಅಲ್ಲಿ ಅವರು ಈಗಲ್ಸ್, ಹದ್ದುಗಳನ್ನು ನೋಡಿದ್ರು. ಸೂಪ್ ಅವು ಹೇಗೆ ಗ್ಲೈಡ್ ಮಾಡ್ಕೊಂಡು ಮೇಲೆ ಕೆಳಗೆ ಇದು ಹಾರಾಡ್ಕೊಂಡು ಹೋಗ್ತಾ ಫ್ಲೈ ಮಾಡೋದು, ಮಾಡೋದೆಲ್ಲ ನೋಡೋದು. ಅಲ್ಲಿ ಇಲ್ಲೂ ಮಾಡ್ತಿದ್ದವು, ಈ ಕಡೆ ಇಲ್ಲೊಂದು ಕಡೆ, ಅಲ್ಲೊಂದು ಕಡೆ, ಎಲ್ಲೆಲ್ಲೂ ಮಾಡ್ತಾಯಿದ್ವು. ಸಾನಿಯಾ ಟಾನಿಯಾ ತಿರ್ಗಾ ಝೂಗೆ ಹೋದರು. ಅಲ್ಲಿ ಪಿಕಾಕ್ಸ್ ನೋಡಿದ್ರು, ನವಿಲುಗಳು. ಅದು ಡ್ಯಾನ್ಸ್ ಮಾಡ್ತಿದ್ವು, ಇಲ್ಲೂ ಡ್ಯಾನ್ಸು, ಅಲ್ಲೂ ಡ್ಯಾನ್ಸು, ಎಲ್ಲೆಲ್ಲೂ ಡ್ಯಾನ್ಸ್ ಮಾಡ್ತಾಯಿತ್ತು. ಇದು ಅದು ಟೈಮ್ನ ಅರ್ಥ ಅಂತ. ಸೊ ಆಮೇಲೆ ಈಗ ಓಲ್ಡ್ ರೈಮ್ನ ಒಂದೊಂದು ಲೈನ್ನೇ ಅವ್ರಿಗೆ ಮಕ್ಕಳಿಗೆ ಚೆನ್ನಾಗಿ ಬ್ಯಾಕ್ ಮಾಡಿಸಿ ಡ್ರಿಲ್ ಮಾಡಿಸಿ, ಎಲ್ಲ ಫುಲ್ ರೈಮ್ನ ಆ್ಯಕ್ಷನ್ಸ್ ಮಾಡಿಕೊಂಡು. ಸ್ಟೆಪ್ 4ಗೆ ಮೊದಲನೇ ಅರ್ಧ ಲೈನ್ನ ನೀವು ಹೇಳಿದ್ರೆ ಅರ್ಧ ಲೈನ್ ಅವ್ರು ಹೇಳ್ತಾರೆ, ಎರಡನೇ ಲೈನ್ ನೀವು ಅರ್ಧ ಹೇಳಿದ್ರೆ ಅವ್ರು ಅರ್ಧ ಹೇಳ್ತಾರೆ. ನೋಡಿ, ಇಲ್ಲಿ ಸಾನಿಯಾ ವಾನಿಯಾ ವೆಂಟ್ ಟು ದ ಝೂ ಅಂತ ಹೇಳಿದಾಗ ಮುಂದಕ್ಕೆ ವೇರ್ ಸ್ಟೂಡೆಂಟ್ಸ್ ವಿಲ್ ಸೇ EIEIO, ಆ ಥರ ಅರ್ಧಕ್ಕೆ ಮಾಡ್ತಾರೆ. ಆಮೇಲೆ ಫಸ್ಟ್ ಲೈನ್ ಒಂದು ಹೇಳೋದು, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಲೈನ್ ಅವ್ರು ಹೇಳೋದು. ಆಮೇಲೆ ಸ್ಟೆಪ್ಸ್ ಆ್ಯಕ್ಷನ್ಸ್, ನೀವು ಬರೀ ಆ್ಯಕ್ಷನ್ ಮಾಡಿ ತೋರಿಸ್ಬೇಕು, ಅವರು ರೈಮ್ನ ಹೇಳಬೇಕು. ಸಿಂಗ್ ಮಾಡಬಾರ್ದು, ಬರೀ ರಿಸೈಟ್ ಮಾಡಬೇಕು. ಬರೆದಿದ್ದಾರೆ ನೋಡಿ, ಹಾಡು ಥರ ಹೇಳಬಾರ್ದು, ಪದಗಳ ಥರ ಹೇಳಬೇಕು. ಮೊದಲನೇ ವಾರ 25 ನಿಮಿಷ ಸ್ಟೆಪ್ 1, 2, 3. ಎರಡನೇ ವಾರ 25 ನಿಮಿಷ 1 ಮತ್ತು 3ನೇ ಸ್ಟೆಪ್ಪು. ಮೂರನೇ ವಾರ 25 ನಿಮಿಷ ಸ್ಟೆಪ್ 3, 4, 5. ನೋಡಿ, ಒಂದೊಂದು ವಾರಕ್ಕೆ, ಒಂದು ದಿನಕ್ಕೂ 25 ನಿಮಿಷ, ಒಂದೊಂದು ವಾರಕ್ಕೆ ಬರೀ ಒಂದೊಂದು ಸ್ಟೆಪ್ಪು, 2, 3 ಸ್ಟೆಪ್ ಹಾಗೆ ಆಗ್ತಾ ಚೆನ್ನಾಗಿ ಥರ ಮಾಡ್ಬೋದು. ವೀಕ್ 4 25 ನಿಮಿಷ ಸ್ಟೆಪ್ಸ್ 3 ಮತ್ತು 6. ಇಷ್ಟೂ ರೈಮ್ಗೆ ಸಂಬಂಧಪಟ್ಟಿದ್ದು. ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್, ENK ಸೆಕೆಂಡ್ ರೈಮ್. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.